ಆಂತರಿಕ ಬೇಗುದಿಯಾಗಿದ್ದ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಲಹ ಬೀದಿ ರಂಪವಾಗಿ ಡೇ 2 ಎರಡನೇ ದಿನ. ಇವತ್ತಿನ ಬೆಳವಣಿಗೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು 50 ಮಂದಿ ಶಾಸಕರ ಸಹಿ ಸಂಗ್ರಹದ ಟಾರ್ಗೆಟ್ ಅನ್ನ ಮುಂದಿಟ್ಕೊಂಡು ಓಡಾಡ್ತಿದ್ದಾರಂತೆ. ಇತ್ತ ಸಿದ್ದರಾಮಯ್ಯನವರು 47 ದಿನಗಳು, ಕೇವಲ 47 ದಿನಗಳು ಕಳೆದ್ರೆ ಸಾಕು ದಾಖಲೆಯನ್ನ ನಿರ್ಮಿಸೋಣ, ಮಿಕ್ಕಿದ್ದು ಆಮೇಲೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರಂತೆ. ಈ ಇಬ್ಬರ ಈ ಲೆಕ್ಕಾಚಾರದ ನಡುವೆ ಆಗ್ತಾ ಇರುವ ಗಲಿಬಿಲಿಯ ಲಾಭ ನಮಗೇನಾದ್ರೂ ಆಗಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಾಳೆಯ ಇದೆಯಂತೆ. ಆದ್ರೆ ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗಿದ್ದ ಕಾಂಗ್ರೆಸ್ನ ಹೈಕಮಾಂಡ್ ಈ ದಿನಕ್ಕೂ ಕೂಡ ಕ್ಲೂಲೆಸ್ ಆಗಿ ಉಳಿದಂತೆ ಕಾಣ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆನೆ ಇಷ್ಟೊತ್ತಿಗೆ ಸರಿಯಾಗಿ 7 ಗಂಟೆ ಸಮಯ ಬೆಂಗಳೂರಿಗೆ ಬಂದ್ರು. 24 ಗಂಟೆ ಆಗೋಯ್ತು. ಈ ಬೀದಿ ರಂಪಕ್ಕೆ, ಕುರ್ಚಿ ಕಾಳಗಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಈವರೆಗೂ ಒಂದು ಅಧಿಕೃತವಾದ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಲಹ, ಇದರ ಭವಿಷ್ಯ, ಇದರ ನೇರ ಪರಿಣಾಮ ರಾಜ್ಯದ ಜನರ ಮೇಲೆ, ಮತದಾರರ ಮೇಲೆ ಆಗ್ತಿರೋದೇನು, ಆಗಬಹುದಾದದ್ದೇನು, ಇದೇ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರಾದ ಸತೀಶ್ ಅವರಿದ್ದಾರೆ, ಹಾಗೆ ಅಹಿಂದ ಮುಖಂಡರಾದ ಆನಂದ್ ಕುಮಾರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಮಹೇಶ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಇಟ್ನಾಳ್ ಹಾಗೆ ರವೀಂದ್ರ ರೇಷ್ಮೆ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಬಿಜೆಪಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಜಿ, 50 ಮಂದಿ ಶಾಸಕರ ಸಹಿ ಸಂಗ್ರಹಕ್ಕೆ ಡಿಕೆ ಶಿವಕುಮಾರ್ ಅವರು ಓಡಾಡ್ತಿದ್ದಾರಂತೆ. ಇದರ ಪ್ರಯತ್ನದ ಭಾಗವಾಗಿಯೇ ಜೈಲಿಗೂ ಹೋಗಿ ಪಪ್ಪಿ ಹಾಗೆ ಕುಲಕರ್ಣಿ ಅವರನ್ನ ಭೇಟಿಯಾಗಿ ಬಂದಿದ್ದಾರಂತೆ. ಈ 50 ಮಂದಿಯ ಸಹಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ರೆ ಓಕೆ, ಇಲ್ಲದೆ ಹೋದ್ರೆ ಈ ಲಿಸ್ಟ್ ಅಮಿತ್ ಶಾ ಅವ್ರ ಬಳಿ ಹೋಗುತ್ತಂತೆ, ಹೌದಾ? ಸ್ಮಿತಾಜಿ, ಮೊದಲನೇ ಮಹೇಶ್ ತೆಂಗಿನಕಾಯಿ ಅವರು ಉತ್ತರ ಕೊಡ್ಲಿ, ಆಮೇಲೆ ಈ ಮಹೇಶ್ ಅವರು ಉತ್ತರ ಕೊಡ್ಲಿ. ಮಹೇಶ್ ತೆಂಗಿನಕಾಯಿ ಅವರು. ಓಕೆ ಸ್ಮಿತಾಜಿ, ನಾವು ಬಹಳ ಇದರಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ಗೊಂದಲ ಇದೆ. ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಯಾವುದೇ ರೀತಿಯಾದಂತಹ ತಲೆ ಹಾಕುವತಕ್ಕಂಥ ಅವಶ್ಯಕತೆ ನಮಗೆ ಯಾವುದೂ ಇಲ್ಲ. ಕಾಂಗ್ರೆಸ್ಸಿನಲ್ಲಿ ಇರತಕ್ಕಂಥ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಮಾತ್ರ ನೋಡುವಂತದ್ದಾಗ್ತಾ ಇದೆ. ಯಾಕಂದ್ರೆ ಇವತ್ತು ರಾಜ್ಯದ ಜನತೆ ನಮಗೆ ಒಂದು ವಿಪಕ್ಷವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಂತ ಜವಾಬ್ದಾರಿಯನ್ನು ರಾಜ್ಯದ ಜನತೆ ಕೊಟ್ಟಾರ. ಕಾಂಗ್ರೆಸ್ ಪಾರ್ಟಿಗೆ ಸಂಪೂರ್ಣವಾಗಿ ಬಹುಮತವನ್ನು ಕೊಟ್ಟು ಸರ್ಕಾರ ನಡೆಸಬೇಕನ್ನುವಂಥದ್ದಿದೆ. ನಮಗಿರ್ತಕ್ಕಂಥ ಕಳಕಳಿ ಇಷ್ಟೇ, ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ಅದರ ಕಡೆ ಸರ್ಕಾರ ಗಮನ ಹರಿಸಬೇಕು. ಇವತ್ತು ಈ ಕುರ್ಚಿ ಗುದ್ದಾಟದಲ್ಲಿ ರಾಜ್ಯದ ಸ್ಥಿತಿ ಅಯೋಮಯ ಗತಿಗೆ ಹೋಗಿದೆ ಅನ್ನುವಂಥದ್ದಾಗ್ತಾ ಇದೆ. ಹೀಗಾಗಿ ನಾವು ಕಾದು ನೋಡತಕ್ಕಂಥ ತಂತ್ರದಲ್ಲಿ ಮಾತ್ರ ನಾವಿದ್ದೇವೆ. ಈ ಕಾದು ನೋಡೋ ತಂತ್ರದ ನಡುವೆನೆ ಡಿಕೆ ಶಿವಕುಮಾರ್ ಅವರಿಗೆ ಫಡ್ನವೀಸ್ ಅವರ ಕರೆ ಬಂದತ್ತಂತೆ. ಅಂತಕ್ಕಂತೆ ಗೊತ್ತಿಲ್ಲ, ನೀವು ಕ್ಲಾರಿಟಿ ಕೊಡ್ತೀರಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಗೆ ಗೋವಾದ ಮುಖ್ಯಮಂತ್ರಿಗಳು ಕೂಡ ಕ್ಲೋಸ್ ವಾಚ್ ಮಾಡ್ತಿದ್ದಾರಂತೆ ಕರ್ನಾಟಕದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನ. ರಾಜಣ್ಣ ಅವರ ಪುತ್ರ ದೆಹಲಿಗೆ ಹೋದಾಗ ಅಮಿತ್ ಶಾ ಅವರು ಅರ್ಧ ಗಂಟೆ ಕಾಲ ಮಾತನಾಡಿಬಿಟ್ರಂತೆ. ಹೀಗಾಗಿ ಕೇಳಿದ್ದು ಬಿಜೆಪಿ ಏನಾದ್ರೂ ಲಾಭದ ಲೆಕ್ಕಾಚಾರದಲ್ಲಿ ಇದೆಯಾ ಅಂತ. ನೋಡಿ, ನಾವು ಯಾವುದೂ ಕೂಡ ಇದನ್ನ ವ್ಯಕ್ತಪಡಿಸಿಲ್ಲ, ನಾವು ಪಡಿಸುವಂತ ಅವಶ್ಯಕತೆನೂ ನಮ್ಗೆ ಸದ್ಯ ಇಲ್ಲ. ನಾನು ಅದನ್ನ ಹೇಳಿದೆ, ರಾಜ್ಯದ ನಾವೇನು ಇವತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೇವೆ ವಿನಾ ನಾವು ಯಾವುದೇ ರೀತಿಯಾದಂಥ ಇದರಲ್ಲಿ ಹಸ್ತಕ್ಷೇಪವನ್ನ ನಾವು ಮಾಡ್ತಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಇದೆ, ಅವ್ರೇನು ಇದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ ನೋಡ್ತೇವೆ ಅಷ್ಟೇ. ಅದನ್ನ ಆಯ್ತು. ಜೆಡಿಎಸ್ನ ಮಹೇಶ್ ಜಿ, ಒಕ್ಕಲಿಗ ನಾಯಕರು ಇವತ್ತು ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋ ಕೆಲಸ ಕೂಡ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಜನರು ಏನ್ ಹೇಳ್ತಿದ್ದಾರೆ, ಏನ್ ಮಾತನಾಡ್ತಿದ್ದಾರೆ, ಅದರ ಒಂದು ಅನುಭವ ನಮಗೂ ಆಗ್ಲಿ, ಹಾಗೆ ಆ ಮೂಲಕ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷದವರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಕೆಲವರ ಅಭಿಮತ ಏನು, ಈ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಡಿಕೆ ಶಿವಕುಮಾರ್ ಅವರ ಶ್ರಮ ಇದೆ, ಹೀಗಾಗಿ ಬಿಟ್ಟುಕೊಡಬೇಕು ಅಂತ. ಹಂಗಂತ ಸಿದ್ದರಾಮಯ್ಯನವರು ಇಳಿಲೇಬೇಕು ಅಂತ ಜನ ಆಗ್ರಹಿಸ್ತಿದ್ದಾರೆ ಅಂತಲ್ಲ, ಬಟ್ ಗೊಂದಲ ಜನರಲ್ಲೂ ಪ್ರಾರಂಭ ಆಗಿದೆಯಪ್ಪ ಈ ಕುರ್ಚಿ ಕಲಕ್ಕೆ ಸಂಬಂಧಪಟ್ಟಂತೆ. ಸ್ಮಿತಾಜಿ, ಈ ನಾಡಿನ ಜನ ಕನ್ನಡಿಗರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಈ ಬಾರಿ ತರಲೇಬೇಕು ಅಂತೇಳಿ ಮನಸ್ಸು ಮಾಡಾಗೋಗಿತ್ತು. ಅದರ ಅಭಿರುಚಿಯಾಗಿ 137 ಸೀಟ್ಗಳನ್ನ ಈ ನಾಡಿನ ಜನ ಅಧಿಕಾರವನ್ನ ಮಾಡ್ಲಿ ಅಂತ ಕೊಟ್ಬಿಟ್ಟಿದ್ರು. ಇವರು ಬಂಡವಾಳ ಯಾವಾಗ ಗೊತ್ತಾಯ್ತು ಅಂತ ಹೇಳಿದ್ರೆ, 2.5 ವರ್ಷದಲ್ಲಿ ಬರೀ ಇವತ್ತು ಈ ರಾಜ್ಯದ ಜನ, ರೈತರು ಸಹ ಬಂದಿದ್ದಾರೆ, ಯಾವುದೇ ತಗೊಳ್ಳಿ ನೀವು, ಸಂಪೂರ್ಣವಾಗಿ ಸತ್ತೋಗಿದೆ. ಇವತ್ತೇನಾದ್ರೂ ಜನ ಕೊಟ್ಟಿದ್ದೇನಂತ ಇವರಿಗೆ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಂತ ಕೊಟ್ಟಿಲ್ಲ. ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ನಾಯಕ 5 ವರ್ಷ ಸಿಎಂ ಆಗ್ಲಿ ಅಂತ. ಆದ್ರೆ ಇವತ್ತೇನಾಗ್ತಾ ಇರೋದು, ಈ ರಾಜ್ಯದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಹೈಕಮಾಂಡ್. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣ ಸತ್ತಿದೆ.
ಇವತ್ತು ಮಹಾಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಡಿಬೇಟ್ಗಳನ್ನ ಮಾಡಿದಿರಿ. ಈ ರಾಜ್ಯದಲ್ಲಿ ಜನ ನೋಡ್ತಾರ. ಹೈಕಮಾಂಡ್ ಅಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವ ಕಮಾಂಡ್ ಇಟ್ಕೊಂಡು ಮುಖ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ನನ್ನ ಕಡೆ 50 ಜನ ಇದ್ದಾರೆ, 100 ಜನ ಇದ್ದಾರೆ, 150 ಜನ ಇದ್ದಾರೆ. ನಿಮ್ಮ ಪಕ್ಷ ನೀವೇನಾದ್ರೂ ಮಾಡ್ಕೊಳ್ರಿ. 2.5 ವರ್ಷಗಳಾಗಿದೆ. ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾರೆ, ಈ ನಾಡಿನ ಜನರ ಆಸಕ್ತರುಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲ, ಬರೀ ಭ್ರಷ್ಟಾಚಾರ. ಇವತ್ತೇನಾದ್ರೂ ಒಂದಾದ್ರೂ ಬೆಳವಣಿಗೆ ಇದ್ರೆ ತಾಕತ್ತಿದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಇದೇ ಮಹಾಭಾರತವನ್ನ ಮಾಡ್ಲಿ. ಡಿ ಕೆ ಶಿವಕುಮಾರ್ ಅವರು ಬರ್ಲಿ, ಅಥವಾ ಸಿದ್ದರಾಮಯ್ಯ ಅವರು ಬರ್ಲಿ. ನಾವು ಈ ರಾಜ್ಯದ ಜನತೆಗೆ ಏನ್ ಕೊಟ್ಟಿದೀವಿ, ಏನ್ ದಬಾಕಿದೀವಿ ಅನ್ನೋದನ್ನ ಪ್ರೂವ್ ಸಮೇತ ಹೇಳ್ತೀವಿ. ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ, ಜನರ ಅಭಿವೃದ್ಧಿಗೆ ಬೇಕಾದ ಯೋಜನೆಗಳನ್ನ ತರ್ತಿದ್ದೀವಿ. ಸ್ಟ್ಯಾಂಡರ್ಡ್ ಉತ್ತರ ಕಾಂಗ್ರೆಸ್ ಅವರ ಹತ್ರ ಇದೆ. 50,000 ಕೋಟಿ ರೂಪಾಯಿಗಳನ್ನ ಇವತ್ತು ಯಾವ ರೀತಿ ಇವತ್ತು ಜನರಿಗೆ ನೀವು ಕೊಡ್ತಾ ಇದೀರಿ ಅಂತ ಹೇಳಿದಿರಲ್ವಾ. 50,000 ಕೋಟಿ ರೂಪಾಯಿ ಕೊಡೋದಕ್ಕೆ ಯಾರ ಜೋಬನ್ನ ನೀವು ಹಸ ಮಾಡಿದೀರಾ, ಯಾರ ಜೋಬಿಗೆ ನೀವು ಕನ್ನ ಹಾಕಿದ್ದೀರಾ. ಆ ಜೋಬಿನ ಕನ್ನ ಹಾಕಿ ಇವತ್ತು ನೀವು ಕೊಟ್ಟಿರೋದನ್ನ ನೀವು ಕೊಡೋ ತರ ಕೊಟ್ಬಿಟ್ಟು ಎಷ್ಟು ಜನ ಕಿತ್ಕೊಂಡಿದ್ದೀರಾ. ಇವತ್ತು ಇನ್ನೊಂದು ಮೇಡಮ್, ಇವತ್ತೇನಾದ್ರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ದೆಹಲಿಯ ಚುನಾವಣೆ ಏನಾಯ್ತು, ಇವತ್ತು ಬಿಹಾರದ ಚುನಾವಣೆ ಏನಾಯ್ತು, ಮತ್ತೆ ನೆಕ್ಸ್ಟ್ ಬರುವಂತ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ 2 ಅಂಕಿ ದಾಟಿಲ್ಲ. ಕಾಂಗ್ರೆಸ್ಗೆ ಗೊತ್ತಿದೆ, ಕರ್ನಾಟಕವನ್ನ ಕಳ್ಕೊಂಡದ್ದೇ ಆದ್ರೆ ನಾವು ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರ್ನಾಮ ಆಗೋಗ್ತೀವಿ ಅಂತ. ಸಿದ್ದರಾಮಯ್ಯ ಒಂದ್ ಮಾತು ಹೇಳ್ತೀನಿ ಸ್ಮಿತಾಜಿ, ಏನು ಕ್ಷಮೆ ಇರ್ಲಿ, ನಮ್ ಜೊತೆಯಲ್ಲಿ ತಾಕತ್ತಿದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಇದೇ ಮಹಾಭಾರತವನ್ನ ಮಾಡ್ಲಿ. ಡಿ ಕೆ ಶಿವಕುಮಾರ್ ಅವರು ಬರ್ಲಿ, ಅಥವಾ ಸಿದ್ದರಾಮಯ್ಯ ಅವರು ಬರ್ಲಿ. ನಾವು ಈ ರಾಜ್ಯದ ಜನತೆಗೆ ಏನ್ ಕೊಟ್ಟಿದೀವಿ, ಏನ್ ದಬಾಕಿದೀವಿ ಅನ್ನೋದನ್ನ ಪ್ರೂವ್ ಸಮೇತ ಹೇಳ್ತೀವಿ. ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ, ಜನರ ಅಭಿವೃದ್ಧಿಗೆ ಬೇಕಾದ ಯೋಜನೆಗಳನ್ನ ತರ್ತಿದ್ದೀವಿ. ಸ್ಟ್ಯಾಂಡರ್ಡ್ ಉತ್ತರ ಕಾಂಗ್ರೆಸ್ ಅವರ ಹತ್ರ ಇದೆ. 50,000 ಕೋಟಿ ರೂಪಾಯಿಗಳನ್ನ ಇವತ್ತು ಯಾವ ರೀತಿ ಇವತ್ತು ಜನರಿಗೆ ನೀವು ಕೊಡ್ತಾ ಇದೀರಿ ಅಂತ ಹೇಳಿದಿರಲ್ವಾ. 50,000 ಕೋಟಿ ರೂಪಾಯಿ ಕೊಡೋದಕ್ಕೆ ಯಾರ ಜೋಬನ್ನ ನೀವು ಹಸ ಮಾಡಿದೀರಾ, ಯಾರ ಜೋಬಿಗೆ ನೀವು ಕನ್ನ ಹಾಕಿದ್ದೀರಾ. ಆ ಜೋಬಿನ ಕನ್ನ ಹಾಕಿ ಇವತ್ತು ನೀವು ಕೊಟ್ಟಿರೋದನ್ನ ನೀವು ಕೊಡೋ ತರ ಕೊಟ್ಬಿಟ್ಟು ಎಷ್ಟು ಜನ ಕಿತ್ಕೊಂಡಿದ್ದೀರಾ. ಇವತ್ತು ಇನ್ನೊಂದು ಮೇಡಮ್, ಇವತ್ತೇನಾದ್ರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ದೆಹಲಿಯ ಚುನಾವಣೆ ಏನಾಯ್ತು, ಇವತ್ತು ಬಿಹಾರದ ಚುನಾವಣೆ ಏನಾಯ್ತು, ಮತ್ತೆ ನೆಕ್ಸ್ಟ್ ಬರುವಂತ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ 2 ಅಂಕಿ ದಾಟಿಲ್ಲ. ಕಾಂಗ್ರೆಸ್ಗೆ ಗೊತ್ತಿದೆ, ಕರ್ನಾಟಕವನ್ನ ಕಳ್ಕೊಂಡದ್ದೇ ಆದ್ರೆ ನಾವು ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರ್ನಾಮ ಆಗೋಗ್ತೀವಿ ಅಂತ. ಸಿದ್ದರಾಮಯ್ಯ ಒಂದ್ ಮಾತು ಹೇಳ್ತೀನಿ ಸ್ಮಿತಾಜಿ, ಏನು ಕ್ಷಮೆ ಇರ್ಲಿ, ನಮ್ ಜೊತೆಯಲ್ಲಿ